ಸಣ್ಣ ಹುಡುಗ ಬಂದಾನ. ಸಣ್ಣ ಹುಡುಗ ಒಂದ್ 2 ವರ್ಷ ಅದ. ಇವನಿಗೆ ಬಂದು ಎಕ್ಸ್ಕ್ಯೂಸ್ ಮೀ ಡು ಯು ನೋ ಐಸ್ ಕ್ರೀಮ್ ಅಂತ ಬಂದನ. ಇವ ಇದ್ರ ಮಾತಾಡವಲ್ಲ, ಕೆಂಪಲೆ ನಗ ಕುಂತಾನ. ಫಸ್ಟ್ ಕಂಬ ಒಂದು ನೋಡ್ರಿ. ಫಸ್ಟ್ ಇಡ ಕಂಬಕ್ಕೆ ಕನ್ನಡ ಲ್ಯಾಂಗ್ವೇಜ್ ಮಾತಾಡು. ಬಂದಿ ವಿಲೇಜ್ ಬಂದು ಸುಸ್ತಾಗ ಅಂತ ಹೇಳಿ. ಬಂದಿ ವಿಲೇಜ್ ಸುಸ್ತಾಗ ಹಂಗಲ್ಲ ಲ್ಯಾಂಗ್ವೇಜ್. ಇವ ಇನ್ನ ಪಾಪ ಓದಕ್ ಕುಂತಾನ, ನಾವು ಓದವಲ್ವಿ. ಎಲ್ಲ ಮಂದಿ ಓದ್ಬಿಟ್ಟು ಇವ ಒಬ್ಬನೇ ಓದಕ್ ಕುಂತಾನ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ನಾವು ಗುಲ್ಬರ್ಗ ಹೊಂಟಿವಿ. ಯಾಕಪ್ಪ ಅಂತಂದ್ರ ನನ್ನ ಫ್ರೆಂಡ್ ಮ್ಯಾರೇಜ್ ಆದ. ಸೊ ನಾನು ಮತ್ತೆ ನನ್ನ ಕಾಲೇಜ್ ಫ್ರೆಂಡ್ಸ್ ಹೊಂಟಿವಿ. ಗಾಯ್ಸ್, ಇವಾಗ ಸೇಮ್ ಜಾಕ್ಷನ್ ಸೀದಾ ಮೂವ್ ಆಗ್ಬೇಕು ಇಲ್ಲಿ. ಚಂದ್ರು ಸಲಕ ವೇಟ್ ಮಾಡಕ್ ಕುಂತೀವಿ. ಪಾಪ ಚಂದ್ರು ಫೋನ್ ಹಚ್ಚಿ ಬಡದಾಡಕ್ ಕುಂತಾನ. ಬರ್ರಿ ಬೈ ಹೋಮ್ರಿ ಅಂತಂದು ಚಂದ್ರ. ಅವಾಗ ಹೆಚ್ಚನ ಬರ್ರಿ ಲೇಟ್ ಆಗ್ತದ, ಮತ್ತಿಷ್ಟು ಲೇಟ್ ಆಗ್ತದ ಅನ್ಕೊಂತಾನ. ಆಲ್ರೆಡಿ ಪಾಪ ಲೇಟ್ ಆಯ್ತು. ಏನ್ ಮಾಡಕ್ ಆಗಲ್ಲ. ನಾವು ಎಷ್ಟಕ್ಕಾದ್ರ ಅಷ್ಟಕ್ಕೆ ಅದು ಮದುವೆ ಮುಗಿತದ. ತಾಳಿ ಕಟ್ಟೆ ಕಟ್ತಾರ. ಜಸ್ಟ್ ಹೋಗಿ ವಿಸಿಟ್ ಮಾಡಿ ಗಿಫ್ಟ್ ಚಂದ್ರ ಬೆಲೆ ಗಿಫ್ಟ್. ಅದೇ ಗಿಫ್ಟ್ ಇಲ್ಲಿ ಬಂದ ನೋಡ್ರಿ ಸ್ಮಾರ್ಟ್ ಬಾಯ್ಸ್. ನಾವು ಮಕ್ಕಳೆಲ್ಲ ಬೋಳಿಬೇಕು. ಗಾಯ್ಸ್, ಇವ್ರದ್ದು ಇಬ್ಬರದು ಡಿಗ್ರಿ ಕಾಲೇಜಾಗ ಭಾಳ ಅವಾಯ್ತು. ನಾನು ಕ್ಲಾಸ್ಮೇಟ್ಸ್ ಇವ್ರು, ನಾನು ಡಿಗ್ರಿ ಕ್ಲಾಸ್ಮೇಟ್ಸ್. ಎಷ್ಟು ಅವಾಯ್ತು ಅಂತಂದ್ರ ಹುಡುಗಿಯರು ಇವ್ರು ಎಲ್ಲಾರಂತ ಬಡದಾಡಿ ಬರ್ತಿದ್ರು. ಅಷ್ಟು ಅವಾಯ್ತು ಇವ್ರಿಬ್ಬರದು. ಇದು ಅಣ್ಣ ನೋಡ್ರಿ ಚಂದುಳ್ಳ ಚಲವ. ಗಾಯ್ಸ್, ಚಂದ್ರು ಇಲ್ಲಿ ಬರ್ತಾವ ನೋಡ್ರಿ ಗಿಫ್ಟ್ ಹಿಡ್ಕಂಡ್ಗೆ. ಮನಾರ್ ಲೇಟ್ ಮಾಡಿ ಅಣ್ಣ ಚಂದ್ರು. ಪೂರ ಜಲ್ದಿ ಬಾ ಅಂತಂದ್ರ ಬರಲ್ಲ, ಪಟ ಒಡೆ ಬರ್ಬೇಕು. ಅದು ಬೇರೆ ನಮ್ ಕ್ಲಾಸ್ಮೇಟ್ ಟಾಪರ್ ನೋಡ್ರಿ. ಇವ ಇನ್ನ ಪಾಪ ಓದಕ್ ಕುಂತಾನ, ನಾವು ಓದವಲ್ವಿ. ಎಲ್ಲ ಮಂದಿ ಓದ್ಬಿಟ್ಟು ಇವ ಒಬ್ಬನೇ ಓದಕ್ ಕುಂತಾನ. ಗಾಯ್ಸ್, ಚಂದ್ರನ್ ಕುಡಿಸಂದು ಸೀದಾ ಹೊಂಟಿ. ಇವಾಗ ಸ್ವಲ್ಪ ಜಲ್ದಿ ಹೋಗ್ಬೇಕು. ಗಾಯ್ಸ್, ಇವಾಗ ಫುಲ್ಲು ಜರ್ನಿ ಮಾಡಿ ಚಂದ್ರಿಗೂ ಸುಸ್ತಾಯ್ದಂತ. ಸೊ ಹಂಗಾಗಿ ಸ್ವಲ್ಪ ಚಾ ಕುಡ್ದು ಮತ್ತೆ ಪಯಣ ಸ್ಟಾರ್ಟ್ ಮಾಡ್ಬೇಕಂತ ಚಾ ಕುಡಿಯಕ್ಕೆ ಬಂದೀವಿ. ಯಾಕೊಳೋದಲ್ಲ ಗಾಯ್ಸ್, ಇವತ್ತು ಚಾ ಕುಡಿಯಮ್ಮ ಅಂತೇಳಿ ಇದು ಯಾವ್ದ 0 ಸೋಡಾ ಕುಡಿಯಕ್ಕೆ ಕುಂತ ನೋಡ್ರಿ. ಚಾ ಆಗಲ್ಲ, ಮೂವರಿ ಕುಡಿಬೇಕಲೇ ಚಾ. ಗಾಯ್ಸ್, ಇವನು ಯಾಕಂದ್ರ ಅವನು ಚಾ ಕುಡಿಯಲ್ಲ, ಹಾಲು ಕುಡಿತಾನ. ಯಾವ್ದಂತಂದ್ರ ನಂದಿನಿ ಹಾಲು. ಮತ್ತೆ ಯಾರು ಇವರೆಲ್ಲ ನೋಡ್ರಿ. ಫಸ್ಟ್ ಟೈಮು ಇಲ್ಲಿ ಗುಲ್ಬರ್ಗ ಆನ್ ದ ವೇ ಹೋಗೋ ಹೊತ್ತಿಗೆ ಫಸ್ಟ್ ಟೈಮ್ ಟೇಸ್ಟ್ ಮಾಡಕ್ ಕುಂತೀವಿ. ಹೆಂಗಿಲ್ಲ ಬೇರೆಬಲ್ಲ. ಹೆಂಗಿದ್ರು ಬಿ ಚಾ ಇಷ್ಟ ನನಗೆ. ಚಾ ಕುಡ್ದು ಹೋಗ್ಬೇಕು. ಬಿಡ್ಲಿ ಚಾ. ಮಲೈ ಚಾನ ಏನ್ ಮಚ್ಚ ಇದ್ರಾಗ ಏನ್ ಸ್ಪೆಷಲ್ ಇರ್ತದ? ಕುಡ್ದಪ್ಪ ಏನಾಗ್ತದ? ಕುಡ್ದ ಏನಾದ ತಡಕ್ಕೆ ಸರಿಯಾಗಿ. ಗೈಸ್, ಇವಾಗ ಚಾಗಿ ಕುಡ್ದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಕ್ ಕುಂತೀವಿ. ಹೋಗ್ಬೇಕು. ಆಲ್ರೆಡಿ ಎಷ್ಟು ಇವಾಗ 1 ಆಯ್ತು ಟೈಮ್. ಹೆವಿ ಬಿಸಿಲಪ್ಪ. ನಾವ್ ಪತ್ರಾಸ್ದಾಗ ಕುಂತಂಗ ಹಾಕುಂತದ ಪೂರ. ಇಲ್ಲಿ ಕುಂತ ಇಲ್ಲಿ ಬರೋಣ ಇವಾಗ. ಕರೆಕ್ಟ್. ನಮ್ಮ ಒಂದು ತಂಡದ ನಾಯಕ ನೋಡ್ರಿ ಇವ್ರು. ನಾವ್ ಎಲ್ಲೇ ಜರ್ನಿ ಮಾಡಂಗಿತ್ತು ಅಂದ್ರೆ ಇವರ ಒಂದು ನೇತೃತ್ವದಲ್ಲೇ ಹೋಗ್ತೀವಿ. ಶಾಣಗೌಡ್ರು. ಅಣ್ಣ ಒಂದ್ ಮಾತಾಡೋಣ. ಏನ್ ಮಾತಾಡಪ್ಪ, ನಿಮ್ಮಿಂದ ನಾವು ನಮ್ಮಿಂದೆಲ್ಲ ಭಾರಿ ಮಾತಾಡ್ತ ನೋಡೋಣ. ನೀನು ಒಂಥರ ಮನೋಸ್ ಬರ್ತ ನೀನ್ ಮಾತಾಡಿದ್ರೆ ಕೇಳಕ್. ನೋಡಿ ಮಾತಾಡೋಣ. ಆಯ್ತು ಬಿಡು, ಆಯ್ತು. ಗಾಯ್ಸ್, ಫುಲ್ ಹೆವಿ ಲೇಟ್ ಆಗುಂತದ. ಇಲ್ಲ ಇನ್ನ ಇದು ನಮ್ಮ ಹುಡುಗರು ಇನ್ನ ಸ್ಲಿಪ್ಪರ್ ತಗೊಂಡು, ಸ್ಯಾಂಡಲ್ ತಗೊಂಡು, ಶೂ ತಗೊಂಡು ಯಪ್ಪ ಒಟ್ಟ 1 ಅವರ್ ಆಯ್ತು. ಆ ಕಡೆ ಇಲ್ಲೇ ಹೋಗ್ಬೇಕು ಇವಾಗ. ಸಾಕ್ ಮಾಡಿದ್ರಪ್ಪ, ಭಾಳ ಅಂದ್ರೆ ಭಾಳ ಲೇಟ್ ಆಯ್ತು. ಇನ್ನ ಏನು ಕರೆಕ್ಟ್ ಊಟಕ್ಕೆ ಹೋದಂಗ ಆತದ ನೋಡಿ ಇವಾಗ ಅಂತಂದ್ರೆ. ನೋಡಿ ಏನಂದ ಮಗ ಬರ್ತಾನಂತೆ. ಗಾಯ್ಸ್, ಇವಾಗ ಫೋನ್ ಹಚ್ಚಿವಿ. ಬಾ ಎಂಜಾಯ್ ಮಾಡಿ ಹೋದ್ರಾಯ್ತು ಅಂತ ಜಸ್ಟ್ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಆಗಿವಿ. ಇವಾಗ ಕಾರ್ ಪಾರ್ಕ್ ಮಾಡಿ ಸೀದಾ ಮ್ಯಾಗ ಹೋಗ್ಬೇಕು. ನೋಡ್ಬೇಕು, ಭಾಳ ಲೇಟ್ ಆಗಿದೆ. ಏನು ನಡೆದಂಗೆ ಗೊತ್ತಿಲ್ಲ. ಲೆಟ್ಸ್ ಸಿ. ಬರ್ರಪ್ಪ ಸಾಕು. ಬರ್ರಿ ಬರ್ರಿ ಸರ್ ಬರ್ರಿ ಸರ್ ಬರ್ರಿ ಜಲ್ದಿ ಬರ್ರಿ ಸರ್. ಬರ್ಬೇಕು ಸರ್, ಬನ್ನಿ ಸರ್. ವೆಲ್ಕಮ್ ಬನ್ನಿ. ಎಲ್ಲರೂ ಲಾಗೌಟ್ ಆದ್ರು. ಗಿಫ್ಟ್ ಹೌದು, ಕೊಡವತ್ತಿಗೆ ಕರೆಕ್ಟ್ ತಂದ್ರೆ ಬರ್ರಿ. ಸರ್ ಅಲ್ಲ ನಮ್ಮ ಸರ್.
ಗಾಯ್ ಸೌಂಡ್ ಬರಕುಂತದ, ಇದು ತಾಳೈತು ಅಂತ ಅನ್ಸಕುಂತದ, ಬಟ್ ಏನಾಯ್ತು ಗೊತ್ತಿಲ್ಲ. ನಮ್ಮ ಪತಿ ವೆಲ್ಕಮ್ ಮಾಡ್ಯಾರ ನಮ್ಮನ್ನ. ಇಲ್ಲ ಚಾನ್ಸ್ ಇಲ್ಲ. ಸೌಂಡ್ ಬರಕುಂತ ವಾಲ್ಗ ಸೌಂಡ್, ಬಟ್ ತಾಳೈತು ಏನೋ ಗೊತ್ತಿಲ್ಲ. ಈಗ ನನ್ನ ಪರಮ ಮಿತ್ರನ್ ನೀವು ಬರ್ರಿ, ಡೇಟ್ ಎಲ್ಲ ಹೇಳ್ತೀವಿ, ಹೈ ಲೆವೆಲ್ ಮಾಡ್ತೀವಿ. ಯಾವ ತುಪ್ಪಲ್ಲಿ ಫುಲ್ ತುಪ್ಪಲ್ದಾಗ ಯಾರು ಮಾಡಿರ್ಬಿಡ್ದು, ಆರೇಂಜ್ ನಿಂತು ನೋಡ್ಬೇಕು ಎಲ್ಲ ಜನ. ಗೈಸ್ ಶಾಣೆ ನೋಡ್ರಿ, ಗಿಫ್ಟ್ ಹಿಡ್ಕೊಂಬರ ಹಚ್ಚಿ ಶಾಣ್ಯಾಗ. ಬನ್ನಿ ಬ್ರೋ. ಏನ್ ಆದಂತಾನೆ ಗೊತ್ತಿಲ್ಲ. ಜಸ್ಟ್ ಬಂದಿವಿ, ಇನ್ನ ಈಗ ಮದುಮಗಳು ಈಗ ಎಂಟ್ರಿ ಕೊಟ್ಟಾರ. ಇನ್ನು ಹಾಫ್ ಆನ್ ಅವರ್ ಆಗ್ಬೋದು, ಅಲ್ಲಿ ಪೂರ ರಶ್ ಇದೆ. ಒಂದು ಹಾಫ್ ಆನ್ ಅವರ್ ಆಗೋದು, ಹೋಗಿ ಗಿಫ್ಟ್ ಕೊಟ್ಟು ಹೇಳಿದ ಊಟ ಮಾಡೋದಕ್ಕೆ ಇನ್ನೊಂದು ಹಾಫ್ ಆನ್ ಅವರ್. ನಮ್ಗಿದ್ರೆ ಫುಲ್ ಹಸುವಾಗಿ ಬಿಡದೆ. ಜರ್ನಿ ಲಾಂಗ್ ಜರ್ನಿ ಐತಲ್ಲ. ಲಾಂಗ್ ಜರ್ನಿ ಅಲ್ಲ, ಬೆಂಗಳೂರು ಹುಟ್ಟಿದ್ದೆ. ಅಲ್ಲೇ ಇರ್ತದೆ ಬೆಂಗಳೂರು. ಗಾಯ್ಸ್ ಬೆಂಗಳೂರಾಗಿರ್ತಾನ, ಬೆಂಗಳೂರು ಲ್ಯಾಂಗ್ವೇಜ್ ಆಡ್ತಾನ, ಫುಲ್ ಬೆಂಗಳೂರು ಲ್ಯಾಂಗ್ವೇಜ್ ಹೇಳಿ. ಇಲ್ಲಿ ಬಂದಿವಿ ಲೇಟ್ ಆಗ್ಯದ ಅಂತಂದು ಈ ಬೆಂಗಳೂರು ಭಾಷೆ ಮತ್ತೆ ಯಾವ್ದು ಮತ್ತೆ ಅದು ನಮ್ಮ ಉತ್ತರ ಕರ್ನಾಟಕ ಬೆಂಗಳೂರು ಲ್ಯಾಂಗ್ವೇಜ್ ಮಾತಾಡ. ಬಂದಿವಿ ಅಲ್ಲಿ ಬಂದು ಸುಸ್ತಾಗ್ಯದ ಅಂತ ಹೇಳಿ. ಬಂದಿವಿ ಅಲ್ಲಿ ಸುಸ್ತಾಗ್ಯದ. ಆಗಲ್ಲ ಬೆಂಗಳೂರು ಲ್ಯಾಂಗ್ವೇಜ್. ಬೆಂಗಳೂರು ಲ್ಯಾಂಗ್ವೇಜ್ ಬರಲ್ಲ. ಗಾಯ್ಸ್ ಬಂದಿವಿ ನೋಡ್ರಿ, ಆಲ್ರೆಡಿ ಇಲ್ಲಿ ಪಾಪ ಲೇಟ್ ಆದಾಗ್ಯದ, ಇನ್ನೂ ಹೆವಿ ಲೇಟ್ ಅದ. ನಾವು ಹೋಗ್ಬೇಕಂತಂದ್ರೆ ನಾವು ಅಟ್ಲೀಸ್ಟ್ 1 hour ಆದ್ರೂ ಬೇಕೇ ಬೇಕು. ಪಾಪ ಅವ್ರ ಫ್ಯಾಮಿಲೀಸ್ ಫಸ್ಟ್ ಪ್ರಿಯಾರಿಟಿ ಇರ್ತಲ್ಲ, ಎಲ್ಲ ಹೋಗಿ ಎಲ್ಲ ಫೋಟೋ ತೆಗೆದುಕೊಂತಾರ. ದೂರ್ಲಾಯ್ಸ್ ಬಂದಾರ, ನಾವು ಆರಾಮ್ ಇನ್ನೂ 1 hour ವೆಯ್ಟ್ ಮಾಡಿ ಆಮೇಲೆ ಕಾದು ಕುಂತು ವಿಶ್ ಮಾಡಿ ಊಟ ಮಾಡಿ ಹೋಗ್ತೀವಿ. ಗಾಯ್ಸ್ ಇವಾಗ ಸ್ಟೇಜ್ ಮೇಲೆ ಹೋಗಿ ಗಿಫ್ಟ್ ಕೊಟ್ಟು ವಿಶ್ ಮಾಡಿ ಬರಕ್ಕೆ ಹೊಂಟಿವಿ. ಇವಾಗ ಕಡಿಮೆ ಆಯ್ತು ಜನ, ಪರವಾಗಿಲ್ಲ, ಒಂದು ರೇಂಜಿಗೆ ಆಗ್ಯದ ನೋಡಿ ಹೊಂಟಿವಿ. ಪಾಪ ಕುಂತರಲ್ಲಿ ಜನ. ಲೆಟ್ಸ್ ಗೋ ಗಾಯ್ಸ್. ಗಿಫ್ಟ್ ಕೊಟ್ಟು ಇವಾಗ ಸೀದಾ ಊಟಕ್ಕೆ ಹೋಗ್ಬೇಕು. ಫುಲ್ ನನಗಂತ್ರ ಹೆವಿ ಹಸ್ವಾದ, ಇವನಿಗೆ ಫುಲ್ ಹಸ್ವಾದ್ರೆ ಹಸ್ವಾದ. ಸ್ವಲ್ಪ ಕೀಟೆ ಒಬ್ಬಟ್ಟು ಉಂಟು ಬಂದವರು, ಫುಲ್ ಹೆವಿ ಹಸ್ವಾದ. ಕುಂತು ಕಾಯ್ದು ಗಿಫ್ಟ್ ಕೊಟ್ಟು ವಿಶ್ ಮಾಡಿದ್ವಿ. ನಾನಂತೂ 100 ವರ್ಷ ಚಂದ ಬದುಕರ ಅಂತ ಹೇಳಿನಿ. ಅಷ್ಟು ಪ್ರೀತಿಯಿಂದ ವಿಶ್ ಮಾಡೀನಿ. ಅಷ್ಟು ಪ್ರೀತಿಯಿಂದ ಇರಲಿ ಅವರು, ದೇವರ ಆಶೀರ್ವಾದ ಕೊಳ್ಳವ್ರಿಗೆ. ಇವಾಗ ನಮಗೂ ಮತ್ತೆ ನಮ್ಮ ಆಶೀರ್ವಾದ ಬೇಕಲ್ಲ, ಅದಕ್ಕೆ ಊಟ ಮಾಡ್ಕೊಂಡು ನಮ್ಮ ನಾವೇ ಆಶೀರ್ವಾದ ತಗೋಬೇಕು. ಇವಾಗ ಗಾಯ್ಸ್ ಎಷ್ಟು ಊಟ ಮಾಡಕ್ ಕುಂತೀವಿ, ಹೆವಿ ಹಸ್ವಾದ. ಪಟ ಊಟ ಮಾಡಿ ಒಡೆ ತುಂಬ್ಸಂದು ಆಮೇಲೆ ವಿಡಿಯೋ ಮಾಡ್ತೀನಿ. ಗಾಯ್ಸ್ ಊಟ ಆಯ್ತು ಜಸ್ಟ್. ಭಾರಿ ಊಟ ಮಾಡ್ಸ್ಯಾರ, ಫುಲ್ ವೆರೈಟಿ ಮಾಡ್ಸ್ಯಾರ, ಭಾಳ ಅಂದ್ರೆ ಭಾರಿ ಚೆಂದಾಗಿತ್ತು. ಹೊಟ್ಟಿ ಎಷ್ಟು ಹಸ್ವಾಗಿತ್ತು, ಅದಕ್ಕಿಂತ ಸ್ವಲ್ಪ ಹೆಚ್ಚೇ ಉಂಡೆ. ನಾನಂತರು ಫುಲ್ ಹೊಟ್ಟಿ ಟೈಟ್ ಆಗ್ಯದ. ಸ್ವಲ್ಪ ಇವಾಗ ರೈಸ್ ವೇಸ್ಟ್ ಮಾಡಿನ. ಗಾಯ್ಸ್ ಇವಾಗ ಜಸ್ಟ್ ನಾವು ನೀರು ಕುಡಿಯಕ್ಕೆ ಬಂದೀವಿ. ಸಣ್ಣ ಹುಡುಗ ಬಂದಾನ, ಸಣ್ಣ ಹುಡುಗ ಒಂದು 2 ವರ್ಷ ಅದ. ಇವನಿಗೆ ಬಂದು ಎಕ್ಸ್ಕ್ಯೂಸ್ ಮೀ ಡು ಯು ನೋ ಐಸ್ ಕ್ರೀಮ್ ಅಂತ ಬಂದನ. ಇವ ಇದ್ರ ಮಾತಾಡವಲ್ಲ, ಕೆಂಪಿಲ್ಲ ನಗ ಕುಂತಾನ. ನೋಡ್ರಿ ನಾವು ಸರ್ಚ್ ಮಾಡವ್ರಿ. ಇವಾಗ ಚಂದ್ರು ಊಟ ಮಾಡಿ ಐಸ್ ಕ್ರೀಮ್ ತಿನ್ನಕುಂತಾನ. ಚಂದ್ರು ಊಟ ಮಾಡಿ ಐಸ್ ಕ್ರೀಮ್ ತಿನ್ನಕುಂತ. ಏನಂತಾನ ಅಂತ ಕೇಳ ಬರ್ರಿ ಬ್ರೋ. ಹಾ ಹೌದು, ಇವ್ರೇ ತಂದ್ಕೊಟ್ರ ನೋಡ್ರಿ ಐಸ್ ಕ್ರೀಮ್ ದಾನಿಗಳು ನೋಡ್ರಿ ಇವ್ರು. ಚಂದ್ರು ಏನಪ್ಪ ಏನ್ ಅನ್ಸಕೊಂಡ ನನಗ? ಏನಿಲ್ಲ, ಸುಮ್ನೆ ಕುಂತಿದ್ರಿ, ಐಸ್ ಕ್ರೀಮ್ ತಿನ್ಲಿಲ್ಲ. ನೋಡಿ ಹುರ್ಕತ್ತಿದ್ರಲ್ಲ ನನ್ ಮಗ ಬಹುದ್ದೂರ್ ಗಂಡು ಬರ ನೋಡಿ ಹುರ್ಕತ್ತಿದ್ರಲ್ಲ. ಅವ್ನು ಯಾವನ ಬಗ್ಗೆ ಹೇಳ್ತಾನೆ, ಕರ್ಕೊಂಬರ ಇಲ್ಲಿ ತುಳು ಸಾಯ್ಸಾಕ್ಬಿಡ. ಗೈಸ್ ಮದುವೆ ಆಯ್ತು. ಇವಾಗ ಸೀದಾ ನಮ್ಮ ಹುಡುಗರು ಎಲ್ಲಿಗೋ ತಿರುಗಾಡಕ್ ಹೋಗ್ರ ಅನ್ನಕುಂತಾರ, ಅಲ್ಲಿಗೆ ಹೋಗ್ಬೇಕು. ಸೊ ಬರ್ರಿ ನಾವೇ ಹೋಗ್ತೀವಿ, ನೆನ್ಬೇಕು ಕರ್ಕೊಂಡು ಹೋಗ್ತೀವಿ ನೋಡ್ರಿ. ಅಲ್ಲಿ ಹೋಗೋಣ, ಅಲ್ಲಿ ಬರ್ತಾರ ಬಾ ನಡ್ರಿಯಪ್ಪ. ಗೈಸ್ ಇವಾಗ ಜಸ್ಟ್ ಶರಣ ಬಸವೇಶ್ವರ ಅಪ್ಪಾಜಿ ಆಶೀರ್ವಾದ ತೊಗೊಂಡಿವಿ. ಯಾವಾಗ ನಾವು ಗುಲ್ಬರ್ಗ ಬರ್ತೀನಿ ಇಲ್ಲಿಗೆ ಬಂದೇ ಹೋಗ್ತೀವಿ ಎಲ್ಲ ಜನ, ನನ್ನ ಫ್ರೆಂಡ್ಸ್ ಅವರು. ಯಾಕಂದ್ರೆ ಆಶೀರ್ವಾದ ತೊಗೊಂಡು ಹೋಗ್ಬೇಕಲ್ಲ. ಸೊ ಮತ್ತೆ ನೆಕ್ಸ್ಟ್ ಎಲ್ಲಿಗೆ ಅಂತಾರಂತ ಗೊತ್ತಿಲ್ಲ, ಎಲ್ಲಿಗೆ ಹೂ ಅಂತಾರ, ಇಲ್ಲಿಗೆ ನಾನು ಹೂ ಅಂತಂದು ಎಲ್ಲ ಹೋಗ್ಬೇಕು. ನೋಡ್ರಿ ರೆಡಿ ಆದ್ರಿ ಅವರು, ದೇವ್ರ ಭಕ್ತಾದಿಗಳು. ಯಪ್ಪೋ ಚಂದ್ರು ಗಾಯ್ಸ್, ಚಂದ್ರು ಕಾಲ ಸಾಕಾಯ್ತು. ಅಪ್ಡೇಟ್ ಮಾಡಕ್ ಕುಂತಾನ, ಯಾರಿಗೆ ಮಾಡಕ್ ಕುಂತಾನ ಅಂತ ಗೊತ್ತಿಲ್ಲ. ಆರಾಮದಿಯನ? ನಾಡ್ದು ನಿನ್ ಹುಟ್ಟಿದಬ್ಬ ಅದಲ್ಲ, ಏನಾರ ತಗೋ. ರೊಕ್ಕ ಎಲ್ಲೈತಿ? ನಿನ್ನ ಅಕೌಂಟಿಗೆ ರೊಕ್ಕ ಹಾಕಿನಿ ಫೋನ್ ಪೇ ದಿಂದ. ಅಪ್ಡೇಟ್ ಅನ್ನೋದು ಅವಾಗ ಆಯ್ತಿಂದ ಶರಣಬಸವೇಶ್ವರ ಗುಡಿಗೆ ಬಂದಿವಿ, ಚಂದ್ರ ಹಚ್ಕೊಂಡಿವಿ, ಈಗ ಬೂಟು ಬಿಚ್ಚಿದ್ವಿ, ಕಾಯಿಳದ್ವಿ, ಎಲ್ಲ ಟಪ್ಪ A to Z ಮಾಡಕ್ಕಂತ. ಗಾಯ್ಸ್ ಶರಣಬಸವೇಶ್ವರ ಜಾತ್ರೆ ಇನ್ನೂ ಸ್ವಲ್ಪ ದಿನದಾಗ ಅದಲ್ಲ. ಸೊ ಹಂಗಾಗಿ ತೇರು ರಥನ ತೇರ್ಲಿ ರಥ ರೆಡಿ ಮಾಡಕ್ಕಂತಾರ ನೋಡ್ರಿ. ವರ್ಷ ಜಾತ್ರೆ ಬರೋ ಟೈಮ್ದಾಗ ರೆಡಿ ಮಾಡ್ತಾರಂತ. ಆಮೇಲೆ ಜಾತ್ರೆಗಳನ್ನ ಮತ್ತೆ ಬಿಚ್ಚಿಟ್ಟು ಕೇಸಿ ಇಲ್ದಲ್ಲೇ ಪೂಜೆ ಮಾಡಿರ್ತಾರ. ಮತ್ತೆ ನೆಕ್ಸ್ಟ್ ವರ್ಷ ಜಾತ್ರೆ ಬಂದಾಗ ಮತ್ತೆ ಸ್ಟಾರ್ಟ್ ಕಟ್ಟೋದು ನೋಡ್ರಿ. ಫಸ್ಟ್ ಕಂಬ ಒಂದು,
ಕಂಬ 1 ನೋಡ್ರಿ. ಫಸ್ಟ್ ಇಡ ಕಂಬಕ್ಕೆ ಕಂಬ 1 ಅಂತ ಬರ್ದಾರ. ಮತ್ತು ನಂಬರ್ ಭೀ ಬರ್ದಾರ, ಒಂದೊಂದು ಎಲ್ಲೆಲ್ಲಿ ಇಡ್ಬೇಕು ಎಲ್ಲೆಲ್ಲಿ ಇಲ್ಲ ಅಂತ ನೋಡ್ರಿ ಚಂದ. ಕ1 ಅಂದ್ರೆ ಕಂಬ 1, ಅದೇ ಕ2 ಅಂದ್ರೆ ಕಂಬ 2 ಮ್ಯಾಲೆ ನೋಡಿ. ಭಾರಿ ತಲೆ ಓಡಿಸ್ಯಾರ ಬಿಡು, ಭಾರಿ ಮೈಂಡ್ ಓಡಿಸಿ ಟೆಕ್ನಾಲಜಿ ಯೂಸ್ ಮಾಡ್ಯಾರ. ಇದು ಹಗ್ಗ ಏನದ ಪುಂಡ್ಯಪ್ಪದ ಗಿಡದಲ್ಲಿ ಮಾಡ್ತಾರಂತ ನೋಡ್ರಿ, ನಮಗೂ ಗೊತ್ತಿಲ್ಲ, ಹೇಳಿದ್ರು ನೋಡ್ರಿ. ಒಳಗೆ ಇಡ್ತಾರ ಒಂದು ತಿಂಗಳ ಹಿರಿಯರು ಹೇಳಿಕತ್ತೇನ್ರಿ. ನಮ್ಮ ಅಪ್ಪವ್ರಿಗೆ ಅನುಭವ ಇದ್ದುಟ್ಟು ನಮ್ಮ ತಾತವರು ನಮ್ಮ ಪಪ್ಪರಿಗೆ ಅದ್ರ ಬಗ್ಗೆದಾಗ ಏನು ಹೇಳೋರು. ಹಿಂಗೆ ಕಾಲಕ್ಕೇ ಹಿಂಗೆ ಮಾಡಕ್ಕೆ ಬಂದಾಗ ಹಿಂಗೆ ಇದು ಮಾಡಕ್ಕೆ ಬಂದಾಗ ಕುರುಬರು ಜಾತಿಲೇನೋ ಪೂಜಾರಿಗಳು ಏನ್ರಿ ಅವಾಗ ಯಾರು ರೂಪ್ಲೇ ಸಿಕ್ಕೋದು ಶರಣ ಸೇವಾ. ನಾವೇನು ಭಕ್ತಿಲಿಂದ ಏನೋದಲ್ಲ ಪ್ರಸಾದ ತೊಟ್ಟು ಊಟ ಮಾಡೋದು ಕೆಲಸ ಮಾಡೋದು ಶರಣ. ಈ ಲೈಫ್ಸಿಂದ ಹೋಗ್ಬೇಕು, ಇದು ಟೆಂಪಲ್ ಲೈಫ್ಸಿಂದ ನೆಕ್ಸ್ಟ್ ನಮ್ಮ ಪ್ಲಾನ್ ಮನೆಗೆ ಅದ. ಬಟ್ ಇವ್ರು ಎಲ್ಲಿಗೆ ಅಂತಾರೇನ ನೋಡ್ರಿ. 1 ತಾಸು ಆಯ್ತು ಫೋಟೋ ಶೂಟ್ ಹಾಳು ಮಾಡಕ್ಕಂತಾರೆ, ಇನ್ನೂ ಮುಗಿವಲ್ದು ಇವ್ರದ್ದು ನೋಡು. ಎಲೆ ಮಗ ಬರ್ಲಿ. ಇವಾಗ ಸ್ವಲ್ಪ ಸುಸ್ತಾಗ್ಯದ, ತಿರುಗಿ ಸೊ ಚಾ ಕುಡಿಯಕ್ಕೆ ಬಂದೀವಿ. ಇವರು ಚಾ ಕುಡ್ಕಂತ ನೀರು ಕುಡ್ಕಂತಾರ ಒಬ್ಬೊಬ್ರು. ಗಾಯ್ಸ್ ಚಾಗೆ ಕುಡಿದ್ವಿ. ನಮ್ಮ ಮಾಮ ಪ್ರೀತಿಯಿಂದ ಬರಿ ಅಂತ ಹತ್ತಿ ಫುಲ್ಲು ಚಾ ಕುಡಿಸಿದ, ಥಮ್ಸಪ್ ಕುಡಿಸಿದ. ಮತ್ತೆ ಕೆಲವೊಂದು ಮಾಡ್ಯಾನ, ಬಟ್ ಹೇಳಬಾರ್ದಾವೆಲ್ಲ ಪ್ರತಿಯೊಂದು. ಈ ಕೈಲಿ ಮಾಡಿದ್ದು ಈ ಕೈಗೆ ಗೊತ್ತಾಗ್ಬಾರ್ದು ಅಂತಾರಲ್ಲ, ಹಂಗೆ ನಮ್ಮ ಮಾಮ. ಇವಾಗ ಸೀದಾ ಊರಿಗೆ ಹೋಗ್ತೀವಿ. ಮಾಮ ಬಾಯ್ ಸಿಗ್ತಿ ನೆಕ್ಸ್ಟ್ ಶನಿವಾರ ಇಲ್ಲಿಗ. ನಮ್ಮ ತಮ್ಮಡು ಬಾಯ್ ಬರ್ತೀವಿ. ಆರಾಮಾಗ್ಲಿ, ಎಲ್ಲದು ಒಳ್ಳೇದಾಗ್ಲಿ. ಕಂಗ್ರ್ಯಾಚುಲೇಷನ್ ಹೆಣ್ಣು. ಹಾಂ ನಡ್ರಪ್ಪ. ಹೆಣ್ಣಿದ್ರೆ ಕೂಳ ಹಾಕ್ತಾರ, ಗಣಸ್ ಮಕ್ಳಿದ್ರೆ ಕೂಳ ಹಾಕಲ್ಲ. ಅವ್ರಿಗೆ ಸಾಲಲ್ಲ. ಹೌದೌದು ಪಕ್ಕ ಕೊಡ್ರ ಮಗ. ಬಾಯ್ ಮಗ, ಒಳ್ಳೇದಾಗ್ಲಿ. ಮಿಲಿಯನ್ ಇದು ಓಡ್ಲಪ್ಪ. ಥ್ಯಾಂಕ್ ಯು ಅಪ್ಪ. ಬಾಯ್ ಮಾಮ್. ಗಾಯ್ಸ್ ಇಲ್ಲೇ ಸೀದಾ ಬುದ್ಧ ವಿಹಾರಕ್ಕೆ ಬಂದೀವಿ. ಇದು ಅಂಜು ಮತ್ತೆ ಅಂದ್ರೆ ಮಲ್ಲು ಪಾಪ ಯಾವಾಗ ಅವ್ರು 8ನೇ ಕ್ಲಾಸ್ ಇದ್ರು ಅವಾಗ ಬಂದಿದ್ರು ಅಂತ. ಸೊ ಅವ್ರ ಸಲಕ್ಕಾಗಿ ಮತ್ತೆ ಬಂದೀವಿ. ಯೂಸ್ ಬಂದೆ ಒಬ್ಬರು ಸಿಗ್ನೇಚರ್ ಮಾಡಿ ನಡೀತದಲ್ಲ. ಆಯ್ತು ಬರ್ರಿ. ಬುದ್ಧ ಬ್ರೋ ಮಾಡಿ. ಇವಾಗ ಹೋಗ್ಬೇಕು. ಇದೆಲ್ಲ ಕಟ್ಟಿರಲ್ಲ ಇತ್ತಲ್ಲ, ಇದೆಲ್ಲ ಇತ್ತು ಮಗ. ಜಸ್ಟ್ ಬಂದೀವಿ ನೋಡ್ರಿ. ಇವಾಗ ನಮ್ಮ ಪಾದರಕ್ಷೆಗಳನ್ನು ಹೊರಗೆ ಬಿಟ್ಟು ಒಳಗೆ ಬಂದೀವಿ. ಬಿಡಲೇ ಫೋನು. ಇಲ್ಲ ಬ್ರೋ, ನಂಬದು ನಾವು ಮಾಡ್ಕೊಂಡು ಕುಂತೀವಿ. ಓಕೆ ಡನ್ ರೀ. ಬುದ್ಧ ವಿಹಾರ ನೋಡಿದೀವಿ. ಇವ್ರ ಮಮ್ಮಿ ಫೋನ್ ಹಚ್ಚಳ ಬುದ್ಧ ವಿಹಾರ ನೋಡಕ್ ಬಂದೀವಿ ಅಂತ. ಇವ್ರ ಮಮ್ಮಿಗೆ ಹೇಳಕೊಂತಾನ ಶಾಣು. ಅವ್ರ ಮಮ್ಮಿ ಬುದ್ಧ ವಿಹಾರ ಪಿಕ್ಚರ್ ಅದ, ಮೂವಿ ಅದ ಅಂತ ಅನ್ಕೊತಾಳ. ಇವಾಗೆಲ್ಲ ಒಂದು ರೌಂಡ್ ಹಾಕ್ಯಂದು ಒಂದು ರೀಲ್ಸ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಈ ಸೈಡ್ ಲೈಫ್ ಈ ಥರ ಕಾಣ್ತದೆ ನೋಡ್ರಿ. ಒಳಗೆ ತೋರ್ಸೋಕ್ಕಾಗಲ್ಲ, ಯಾಕಂದ್ರೆ ಫೋನ್ ಅಲೋ ಇಲ್ಲ. ಸೊ ಹೊರ ಲೈಫ್ನಿಂದ ತೋರಿಸ್ತೀವಿ ನೋಡ್ರಿ. ಬುದ್ಧ ವಿಹಾರ 360 ರೌಂಡ್ ಹಾಕಿ ಸೀದಾ ಹೊರಗಡೆ ಹೊಂಟಿವಿ. ಸ್ವಲ್ಪ ಕೆಲವೊಂದು ಫೋಟೋಸ್ ತಕ್ಕಂದ್ರು, ವಿಡಿಯೋಸ್ ಮಾಡಿದ್ರು ಎಲ್ಲ. ಫುಲ್ ಪಾಪ ಕೆಲವೊಂದು ಹೇಳ್ತಿರ್ದಾಗ ಹೆಣ್ಮಕ್ಳು ಬರಕತ್ತಾರ, ಫೋಟೋ ಹೊಡಿತಾರ, ಗ್ರೂಪ್ ಫೋಟೋ ಇಲ್ಲ. ನಮ್ಮ ಹುಡುಗ್ರಿಲ್ಲ ಅಲ್ಲ, ನಮ್ಮ ಹುಡುಗ್ರು ಯಾರ ಇಲ್ಲ ಇಲ್ಲಿ ಹೊಡಿತಾರ, ಯಾಕೆ ಟೆನ್ಷನ್ ಐತಿ. ಹೊಂಟಿವಿ ಗಾಯ್ಸ್, ಕೆಳಗೆ ಹೊಂಟಿವಿ. ಇವಾಗ ಒಂದು ರೀಲ್ಸ್ ಮಾಡ್ಬೇಕಂತ ಮಾಡಿದ್ವಿ ಒಳಗಡೆ. ಬಟ್ ವಿಡಿಯೋ ವೈರಲ್ ಆಯ್ತು ಅಂದ್ರೆ ನಮಗೆ ಕೂತಿರ್ತದೆ ಅಂತ ಕೇಸ್ ನಾ ಬೇಡ ಅಂತಂದೆ. ಹೊರಗಡೆ ಹೋಗಿ ಮಾಡ್ಬೇಕಂತ ಥಿಂಕ್ ಮಾಡಿವಿ. ಇಲ್ಲಿ ಹೋಗಿ ಮಾಡ್ತೀವಿ. ಇಲ್ಲ ಕಿಲ್ಲಿ ಮಾಡಮ್ರ ಶೂ ಹಾಕಿ ಅಂದ. ಗಾಯ್ಸ್ ಬುದ್ಧ ವಿಹಾರ ನೋಡ್ಬೇಕಂತಂದ್ರೆ ಬಿಫೋರ್ 6 o'clock ಒಳಗಡೆ ಬರ್ಬೇಕು, ಆಮೇಲೆ ಕ್ಲೋಸ್ ಆದಿದ್ದು. ಸೊ ಜಸ್ಟ್ ಇನ್ಫಾರ್ಮೇಶನ್ ತಿಳ್ಕರಿ. ಗುಲ್ಬರ್ಗ 6 ಆಯ್ತು, 6 ಆಗಿ ಒಂದು 5 ನಿಮಿಷ ಆಯ್ತು. ಹಂಗೆ ಒಳಗೆ ಹಂಗೆ ಮಾಡ್ಕೊಂಡು ಒಂದು ರೀಲ್ಸ್ ಮಾಡ್ಕೊಂಡು ಹೊಂಟಿವಿ. ಫುಲ್ಲು ಹೆವಿ ಅಂದರೆ ಹೆವಿ ನಗು ಬರಕುಂತ. ಪಾಪ ಇವರು ವಾಚ್ಮ್ಯಾನ್ದವ್ರು ಅಲ್ಲೇ ಸೀಟಿ ಹೊಡೆದು ಬಾ ಅನ್ನಕುಂತಾರ. ಸೊ ಲೇಟ್ ಆಯಿತು. ಹಂಗಾಗಿ ಪಾಪಿ ಇವರು ಫ್ಯಾಮಿಲಿ ಮೆಂಬರ್ಸು ನಮ್ಮ ರೀಲ್ಸ್ ನೋಡಿ ಫುಲ್ಲು ನಗಾಡಕುಂತಾರೆ ಪೂರ ಅವರು. ಇವಾಗ ಅರ್ಶನ್ ಬಿಟ್ಟು ಆಯ್ತು, ಅವನಿಗೆ ಬಾಯಿ ಹೇಳಿ ಸೀದಾ ಹೋಗ್ಬೇಕು ಊರಿಗೆ. ಮಗ ಬಾಯ್.
ಚಂದ ಇರೋ, ಹ್ಯಾಪಿ ಇರೋ. ಬಾಯ್, ಗುಡ್ ನೈಟ್. ಬಾಯ್ ಮಗ. ಚರಣ್ ಕೇಳಿದೆ ಅಂತ ಹೇಳ ಮಗ. ಚರಣ್ಗೆ ನಿಮ್ ಫ್ರೆಂಡ್ಸ್ ಎಲ್ಲ ಕೇಳಿದೆ ಅಂತ ಹೇಳ. ನಿಮ್ಗೆ ಯಾರ್ಯಾರು ಯೋಚನೆ ಜುವಾರ ಔಷಧಿ ಕೇಳಿದೆ ಅಂತ ಹೇಳಿ ಗೈಸ್. ಹೋಗ್ಬೇಕು ನೋಡ್ರಿ. ಆಯ್ತು ಇವಾಗ ಟೈಮ್ ಟು ಬಾಯ್ ಬಾಯ್ ಗುಲ್ಬರ್ಗ. ಬಾಯ್ ಬಾಯ್ ಗುಲ್ಬರ್ಗ. ಬಾಯ್ 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 ಬಾಯ್. ನೆಕ್ಸ್ಟ್ ಈಗ ಯಾವಾಗ ಬಂದಾಗ ಸೀದಾ ಸಾಂಗ್ ಬಂದ್ ಮಾಡಂತ ಇದೆ ಮಗ. ಸಾಂಗ್ ಮ್ಯೂಟ್ ಮಾಡಿದೆ ಗೈಸ್. ಫುಲ್ಲು ಇವಾಗ ಏನಿಲ್ಲ, ಸೀದಾ ಯಾದಗಿರಿಗೆ. ನೆಕ್ಸ್ಟ್ ಸ್ಟಾಪು ಯಾದಗಿರಿಗೆ ಅಂತ ಅಂದ್ಕೊಂಡಿವಿ. ಯಾಕಂದ್ರೆ ನಡಬರ್ಗಿ ಶಾಣಗು ಚಾಡಿಕೆ ಆಗ್ತದ ಇವಾಗ 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 ಇಟ್ಟಿಟ್ಟಿಗೆ ಚಾಡಿಕೆ ಆಗ್ತದ. ಹಿಂದ ಕುಂತವ್ರಿಗೆ ಇಟ್ಟಿಟ್ಟಿಗೆ ಇದಾಗ್ತದ. ಮತ್ತೆ ಚಂದ್ರಗ್ ಬೇರೆ ಮೆಸೇಜ್ ಮಾಡೋದು ಅದ ಪಾಪ. ಅವ್ರ ಮನ್ಯಾಗ ಮೆಸೇಜ್ ಮಾಡೋದು ಮನೆಯವ್ರಲ್ಲೇ ಹುಚ್ಚ ಮನೆಯವ್ರು ಪಾಪ. ಅವ್ರ ಡ್ಯಾಡಿ ಅವ್ರ ಮಮ್ಮಿ ಇಟ್ಟಿಗೆ ಫೋನ್ ಹಚ್ಚಕೊಂತಾರ, ಕೇಳಕೊಂತಾರ, ಫುಲ್ ಅಪ್ಡೇಟ್ ಕೊಡಕುಂತಾನ. ಇವಾಗ ಆಲ್ಮೋಸ್ಟ್ ಆಲು ಗುಲ್ಬರ್ಗ ದಾಟಿ ಒಂದು 10 ಕಿಲೋಮೀಟ್ರ್ ಬಂದಿವಿ ಅನಿಸ್ತದ. ಫುಲ್ ಇವಾಗ ಜೀವ ತಣ್ಣಗಾಗ್ಯದ, ಚೇಂಜ್ ಆಗ್ಯದ. ಇವಾಗ ಯಾವುದೇ ಒಂದು ಬಿಸಿಲಿಲ್ಲ, ಏನಿಲ್ಲ. ಫುಲ್ ಕೂಲ್ ಆಗಿ ಹೊಂಟಿವಿ. ಸೀದಾ ನೆಕ್ಸ್ಟ್ ಸ್ಟಾಪ್ ಯಾದಗಿರಿನೇ. ಒಂದೊಳ್ಳೆ ಸಾಂಗ್ ಬರಲಿ ಶಾಣು ಗೈಸ್. ಒಂದೊಳ್ಳೆ ಸಾಂಗ್ ಹಚ್ಚಂತೇಳಿ ಶಾಣುಗು. ನೋಡಮ್ ಯಾವ ಸಾಂಗ್ ಹಚ್ತಾನ. ಲೆಟ್ಸಿ ನೋಡಮ್ ಅವ್ನ ಟೇಸ್ಟ್ ಹೆಂಗದ. ಒಂದೊಳ್ಳೆ ಸಾಂಗ್ ನೋಡೋಣ ಯಾವುದಂತ. ಒಂಟಿ ಪಿಸಾಚಿ ಎಲ್ಲ ಗೈಸ್. ಖಾಲಿ ಕ್ವಾರ್ಟರ್ ಬಾಟ್ಲಿ ಹಂಗೆ ಲೈಫ್ ಸಾಂಗ್ ಹಚ್ಚನ. ಸೂಪರ್ ಸಾಂಗ್ ಅದ ಗೈಸ್. ನಡೆದಾರಾಗ ಅರ್ಜೆಂಟ್ ಮಾಡಿ ಹೇಳಿದ್ರು ಎದಕ್ಕಂತ ಗೊತ್ತಿಲ್ಲ. ನಾವ್ ನಡಿಬೇಕು ಸುಮ್ಮನೆ. ಎಲ್ಲ ಹೇಳಿದ್ರಂತ ನಾವ್ ಹೇಳಿದೆ. ಎಲ್ಲಿ ನಿಂದ್ರಿಸ್ಬಾರ್ದಂತ ಮಾಡಿದ್ವಿ. ಬಟ್ ಇದು ಸ್ವಲ್ಪ ಬೇಸಿಕ್ ಕೆಲಸ ಸಲಕ್ಕಾಗಿ ನಡೆದಾರೆ ನಿಂದ್ರಿಸಿದ್ವಿ. ಸೊ ಎಲ್ಲ ಮುಗಿಸ್ಕೊಂಡು ಫುಲ್ ನನಗೆ ಪರ್ಸ್ನಲ್ ಆಗಿ ಭಾಳ ಅಂದ್ರೆ ಭಾಳ ಸುಸ್ತಾಗ್ಯದ. ಯಾಕಂದ್ರೆ ಲಾಸ್ಟ್ ಡೇನು ಗುಲ್ಬರ್ಗ ಬಂದಿದ್ದೆ, ಮತ್ತು ನೆಕ್ಸ್ಟ್ ಡೇನು ಇವತ್ತು ಫುಲ್ಲು 2 days ಬ್ಯಾಕ್ ಟು ಬ್ಯಾಕ್ ಜರ್ನಿ ಅದಲ್ಲ. ಫುಲ್ಲು ತೆಲ್ನೋಯೋದು ಒಂಥರ. ಇಟ್ಟದಾನ್ ಚಂದಿದ್ದೆ. ಸ್ವಲ್ಪ ಒಂದು 10 ನಿಮಿಷ ಆಯಿತು. ಒಂಥರ ಕಸಿ ಬಿಸಿ ಇಟ್ಟಂಗೆ ಹಾಕುಂತ ಹೊಟ್ಟೆಗು. ಫಸ್ಟು ಮನೆಗೆ ಮುಟ್ಟಿ ಬಿಸಿ ನೀರು ಕುಡಿದು ಕೇಸಿ ಮಕ್ಕಬೇಕಪ್ಪ. ಒಂಥರ ಅನ್ಸಕ್ಕಂತದ ಪೂರ. ಆಯ್ತು ಇವಾಗ ನೋಡ್ರಿ, ನಾವು ಮತ್ತೆ ನಿಂದಿಸ್ಬಾರ್ದಂತ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ನಿಂದಿಸಿದ್ವಿ. ಮತ್ತೆ ಇವಾಗ ವಾಡಿಬೇಲಿ ಇದಕ್ಕೆ ಟ್ರೈನ್ದು ಗೇಟ್ ಹಾಕ್ಯಾರ. ಮತ್ತೆ ಇಲ್ಲೊಂದ್ಸಲ ನಿಂದ್ರೋದು ಬಂತು. ನಮ್ಮ ಪ್ಲಾನ್ ಪ್ರಕಾರ ಆಗಲಿಲ್ಲ ಇವತ್ತು ಯಾವುದು. ಇದೇ ಒಂದು ಉದಾಹರಣೆ ನೋಡ್ರಿ. ಯಾವತ್ತೇನು ಅಂದ್ಕೋಬೇಡ್ರಿ ಹಿಂಗಾಗ್ಬೇಕು ಹಂಗಾಗ್ಬೇಕಂತ. ಏನು ಆಗ್ತದ ಅದು ಹಾಗೆ ಆಗ್ತದ ನೋಡ್ರಿ. ಪಾಪ ಎಷ್ಟು ಜನ ನಿಂತಾರ. ಟ್ರಾಫಿಕ್ ಬ್ಯಾಕ್ ಸೈಡ್ ನೋಡ್ರಿ, ಹಾಗೆ ಫುಲ್ ಟ್ರಾಫಿಕ್ ನೋಡ್ರಿ. ಇವಾಗ ಟ್ರೈನ್ ಬಂತು. ಇದು ಮುಂದಕ್ಕೆ ಹೋಗ್ಬೇಕು, ಆಮೇಲೆ ನಾವು ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ತಾನೇ ಮುಂದಕ್ಕೆಲ್ಲ ಹಿಂದಕ್ಕೆಲ್ಲ ಸುಮ್ಮನೆ ಇಲ್ಲೇ ಗೈಸ್. ನನ್ನ ರೀಲ್ಸ್ ನೋಡಿ ಕೆಲವೊಬ್ರು ಕಮೆಂಟ್ ಮಾಡಕೊಂತಾರೆ ಫೋಟೋ ಶೂಟ್ ಮಾಡಿಸಿದಂಗೆ ಬೈ ಡ್ರೆಸ್ಸಿನ ಮೇಲೆ ಅಂತ. ಗಾಯ್ಸ್ ನನ್ನ ಫೋಟೋ ಶೂಟು ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಬೇಕಾದ್ರೆ ವೀಡಿಯೋ ಶೂಟ್ ಮಾಡಂದ್ರೆ ಮಾಡ್ತೀನಿ. ಬಟ್ ಇವಾಗ ವೀಡಿಯೋ ಶೂಟ್ ಮಾಡೋಕೆ ಟೈಮ್ ಇಲ್ಲ. ರೀಲ್ಸು ವ್ಲಾಗು ಮಾಡೋಕ್ಕೆ ಎವ್ರಿ ಟೈಮ್ 1 minute 48 ತಾಸು ಇರ್ಬೇಕಂತ ಫೀಲ್ ಆಗ್ತದ. ಸೊ ಗೇಟ್ ತೆಗ್ದಿದ್ದು ಇವಾಗ ಒಳಗೆ ಕೊಡ್ಬೇಕು. ಇನ್ನು ಎಲ್ಲಿ ಫೋಟೋ ಶೂಟ್ ದೂರದ ಮಾತಾಡು. ಗಾಯ್ಸ್ ಟ್ರೈನ್ ನೋಡ್ರಿ ಎಷ್ಟು ಚಂದ ಕಾಣುತ್ತ. ಲೈನಿಗೆ ಇತ್ತು ಯಾವನ ಗಾಡಿ ತಂದಪ್ಪ. ಈಗ ಬಾಯ್ ಹೇಳೋ ಟೈಮ್. ಇವಾಗ ಇವ್ರು ಇಲ್ಲಿ ಬಿಟ್ಟಿವಿ CM ಪಾಟೀಲ್ ಹಾಸ್ಪಿಟಲ್ ಬೆಲೆ. ಸೀದಾ ವಸಂತ್ ಬಂದನಂತ. ಮಚ್ಚ ಬಾಯ್. ಗುಡ್ ನೈಟ್. ಲವ್ ಯು ಟು ಅಂಜು. ಸಿಗಮ್ ಮಗ. ಥ್ಯಾಂಕ್ ಯು ಮಗ. ಅಂಜು ಮಿಸ್ ಯು ಮಗ. ಬಾಯ್ ಮಗ. ಬಾಯ್ ಬಾಯ್. ಹಾ ಮಗ. ಗಾಯ್ಸ್ ಇವಾಗ ಇವ್ರನ್ನ ಬಿಟ್ಟು ಸೀದಾ ವಸಂತ್ ಬಂದನಂತ ನಾವು ಒಂದು ಪಿಕಪ್ ಮಾಡ್ಕೊಂಡು ಹೋಗಕ್ಕ. ಸೊ ಅಲ್ಲಿ ವಸಂತ್ನು ಬೆಲ್ಲಕ್ಕೆ ಹೋಗಿ ಗಾಡಿ ತೊಗೊಂಡು ಸೀದಾ ಮನೆಗೆ ಪಯಣ. ಗಾಯ್ಸ್ ಜಸ್ಟ್ ಬಂದು ನೋಡ್ರಿ. ಫುಲ್ಲು ಇವಾಗ ಜಸ್ಟ್ ಬಂದು ಅಕಸ್ಮಾತ್ ಇನ್ ಕೇಸ್ ಏನೋ ಬೈಕ್ ತೊಗೊಂಡು ಹೋಗಿದ್ದೀವಪ್ಪ ಅಂತಂದ್ರೆ ಸಾಕಾಯ್ತಿತ್ತು. ಯಾಕಂದ್ರೆ ನೀನೇ ಜರ್ನಿ ಆಗಿತ್ತಲ್ಲ ಅಂದು ಆಲ್ರೆಡಿ ಗೊತ್ತದ ನಿಮಗೂ. ಸೊ ನಮ್ಮ ಬ್ರೋ ಕುಮಾರ್ ಬ್ರೋ ಸೇಫಾಗಿ ಹೋಗಿ ಸೇಫಾಗಿ ಕರ್ಕೊಂಬಂದ. ಸೊ ಹ್ಯಾಪಿ ನೋಡ್ರಿ. ಈಗ ವಸಂತ ಆಲ್ರೆಡಿ ಬಂದನ್. ವಸಂತ ಅಂದ್ರೆ ಚಿಟಿಗೆ ಹೊಡ್ಯೋದ್ರಾಗ ಬರ್ತಾನೆ ಮನುಷ್ಯ. ಇವಾಗ ಆಯ್ತು ಸೀದಾ ಹೋಗಿ. ಸೊ ಒಂದ್ಸಲ ನನ್ನ ಕಾಸ್ಟ್ಯೂಮ್ ನೋಡ್ರಿ ಸರಿಯಾಗಿತ್ತು ಅಂದ್ರೆ ಸರಿಯಾಗದ ಅಂತ ಹೇಳ್ರಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ. ನೋಡ್ರಿ ಮಗ ವಿಡಿಯೋ ಇನ್ನು ಬ್ಯಾಕ್ ಹೋಗ್ಬೇಕು ಬೈ. ಇನ್ನ ಬ್ಯಾಕ್ ಹೋಗ್ಬೇಕು. ಇನ್ನ ಬ್ಯಾಕ್ ಫುಲ್ ಕಾಣಲ್ಲ. ಇವಾಗ ಓಕೆ.
ಆಯಿತು ಮನೆ ಹೊಂಟಿ ನೋಡ್ರಿ. ಇವಾಗ ಗಾಂಧಿ ಚೌಕ್ದಾಗಿದ್ದೀವಿ. ಇಲ್ಲಿ ಆಯ್ಸಿಂದ ಒಂದು 8 ಕಿಲೋಮೀಟ್ರ್ ಸೀದಾ ಮನೆನೇ ಬರ್ತದ. ಆಯಿತು ಹೋಗ್ಬೇಕು ಸೌಕಾಸ್ ಗೈಸ್. ಇವಾಗ ಮನೆಗೆ ಬಂದು ಫುಲ್ ಫ್ರೆಶ್ ಅಪ್ ಆಗಿ ಊಟ ಗೀಟ ಮಾಡಿ ಸೀದಾ ಮಲ್ಕೋಬೇಕು. ಯಾಕಂದ್ರೆ ಗೊತ್ತಲ್ಲ, ಎಲ್ಲ ಗೊತ್ತಾಯ್ತು, ಎಲ್ಲ ಇದ್ದದ್ದು ಇರ್ಲಾರ್ದು ಎಲ್ಲ ನೋಡಿರಿ, ಮತ್ತೇನೇನದ ಹೇಳಕ್ಕೆ. ಸೊ ಈ ಲಾಗ್ ಇಲ್ಲಿಗೆ ಮುಗಿತಾ. ಈ ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಅಪ್ಪಿ.